ಪ್ರತಿ ಬಾರಿ ಬೆಳಗ್ಗೆ ಎದ್ದಾಗ ಇಂತಹ ಪ್ರಕರಣವನ್ನ ಕೇಳಿದಾಗ ಮನಸ್ಸಿಗೆ ಒಂದಷ್ಟು ಬೇಜಾರು. ನಮ್ಮ ದೇಶದಲ್ಲಿ ಇಂತಹ ಪ್ರಕರಣಕ್ಕೆ ನೇರವಾಗಿ ಗಲ್ಲು ಶಿಕ್ಷೆ ಕೊಡುವಂತಹ ಕಾನೂನು ಮಾಡುವಂತಹ ಒಬ್ಬನೇ ಒಬ್ಬ ಗಂಡಸು ರಾಜಕಾರಣಿ ಇಲ್ವಾ ಅನ್ನೋದು ಪ್ರತಿಯೊಬ್ಬರ ಅನುಮಾನ. ಸೌಜನ್ಯ ಪ್ರಕರಣದಲ್ಲಿ ಹೇಳಿದ್ರಲ್ವಾ, ದೇವಸ್ಥಾನ ಹಿಂದೂಗಳದ್ದು ಅಂತ. ಈಗ ಯಾಕೆ ಖುಷಿ ನಮ್ಮನೆ ಮಗಳು ಅಂತ ಹೇಳಿ ನ್ಯಾಯ ಕೊಡಿಸೋದಕ್ಕೆ ಹೋಗ್ತಾ ಇಲ್ಲ? ನಾನು ಕಂಡಂತೆ ಸೌಜನ್ಯ ಪ್ರಕರಣದ ಬಳಿಕ ಇಂತಹ ಕ್ರೂರ ಪ್ರಕರಣ ನಡೆದಿದ್ದು ಖುಷಿಯ ಬದುಕಿನಲ್ಲಿ ಮಾತ್ರ. ಆದ್ರೆ ವಿಪರ್ಯಾಸ ನೋಡಿ, ಡಿ.ಕೆ. ಶಿವಕುಮಾರ್ ಅದನ್ನ ಬಿಟ್ರೆ ಮಹಿಳಾ ಆಯೋಗದ ಕಡೆಯಿಂದ ಒಂದಷ್ಟು ಪ್ರಕರಣದ ಬಗ್ಗೆ ತನಿಖೆಗೆ ಆಗ್ರಹಿಸಿದ್ದಾರೆ. ಅದು ಕೂಡ ಕುಟುಂಬದ ಪ್ರತಿಭಟನೆಯ ಬಳಿಕ. ಒಟ್ಟು 4.5 ಲಕ್ಷ ಚೆಕ್ ಮತ್ತು ಪಂಚಾಯತಿನಿಂದ 50,000 ರೂಪಾಯಿ ಪರಿಹಾರವನ್ನ ಕೊಟ್ಟಿದ್ದಾರೆ. ಅದನ್ನ ಹಿಡ್ಕೊಂಡು ಈ ಕುಟುಂಬ ಏನ್ ಮಾಡ್ಬೇಕು? ದುಡ್ಡೇ ಎಲ್ಲ ಅಲ್ಲ ಸ್ವಾಮಿ, ಅದೊಂದು ಜೀವ ಇಂತಹ ಕ್ರೂರತ್ವಕ್ಕೆ ಬಲಿಯಾಗಿದೆ. ಅದಕ್ಕೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿಯಾದ ಜೀವನ ಪರ್ಯಂತ ಕೊಳೆಯುವ ಅಥವಾ ಒಂದೇ ಬಾರಿ ಗಲ್ಲು ಶಿಕ್ಷೆ ಕೊಡುವಂತಹ ಶಿಕ್ಷೆ ಇದೆಯೋ ಅದನ್ನು ಕೊಟ್ಟು ಆ ಪುಟ್ಟ ಬಾಲಕಿಯ ಆತ್ಮಕ್ಕೆ ಶಾಂತಿ ಕೊಡಿ.